ಬೇಸ್ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡೋದು, ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಎ. ಅಂದ್ರೆ ಈಗ ನಾವು ಯಾರ ಗಲಾಟೆ ಅಂತಂದ್ರೆ ಹೋಗಿ ಎ ಹಿಡ್ಕೊಂಡು ಬರಲ್ಲ ಪೊಲೀಸರಿಗೆ ಕ್ಲಾರಿಫಿಕೇಶನ್. ಬಟ್ ಎ ಏನಿದೆ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಸೊ ಇವಾಗ ಒಂದು ಸಮಯ ಉಳಿಸ್ಕೊಳ, ಆಮೇಲೆ ಟೆಕ್ನಾಲಜಿ ನಮ್ಗೆ ಜಾಸ್ತಿ ಐತೆ. ಆಕ್ಚುಲ್ ಫಿಸಿಕಲ್ ಆಗಿ ಏನು ಮಾಡಕ್ಕೆ ಸಾಧ್ಯ ಜಾಸ್ತಿ. ಒಂದು ರೋಬೋಟ್ ಮಾಡ್ಬೋದು, ಬಟ್ ಟೆಕ್ನಿಕಲ್ ಆಗಿ ಫಿಸಿಕಲ್ ಆಗಿ. ಬಟ್ ಸಮ್ಟೈಮ್ ಒಂದ್ ಪ್ಲೇಸ್ ಒಂದ್ ಪ್ರಾಜೆಕ್ಟ್ ಮಾತ್ರ ಸಾಧ್ಯ ಇದೆ. ಬಟ್ ಇನ್ನೊಂದು ತಾವು ಸರ್ಚ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಎಂಪ್ಲಾಯ್ಮೆಂಟ್ ನಾನು ಆಸ್ ಪರ್ ಮೈ ನಾಲೆಜ್ ನಾನು ಪಾಲಿಸಿ ಗೌರ್ಮೆಂಟ್ ಪಾಲಿಸಿ ಕೆಲವು ನೋಡಿದ್ರೆ, ಸೊ ನನಗೆ ಅನಿಸ್ತು ಅಷ್ಟು ಜನರಿಗೆ ವರ್ಕ್ಲೋಡ್ ಟೆಕ್ನಾಲಜಿ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ 100% ಎಂಪ್ಲಾಯ್ಮೆಂಟ್ ಹೋಗ್ತದೆ ನನಗೆ ಅನ್ಸಲ್ಲ. ಈಗ ಹೇಳೋದಲ್ಲ, ಈ ಕಳುವು ಮಾಡಿದವನಿ ಫಿಸಿಕಲಿ ತರಬೇಕಾದ್ರೆ ಹೋಗಲ್ಲ, ಮತ್ತೆ ನಾವು ಪೊಲೀಸರು ಹೋಗ್ಬೇಕಾಗಿರ್ತಲ್ಲ ಜೀರ್ಕೋಬಹುದು. ಸೊ ಹಾಗಾಗಿ ಅದು ಸ್ಮಾರ್ಟ್ ವರ್ಕ್ ಅಲ್ಲಿ ಅದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಹಾರ್ಡ್ ವರ್ಕ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಾವು ಯಾರು ಭಯ ಪಡೋದು ಬೇಕಿಲ್ಲ. ಯಾಕಂದ್ರೆ ನೋಡಿ, ಸೊ ನಾನು ಹೇಳೋ ಉದ್ದೇಶ ಅಂದ್ರೆ ಟೆಕ್ನಾಲಜಿ ಈಗ ನಮ್ಮ ಅಲರ್ಟ್ 212 ಅಲ್ಲಿ ಇದೆ. ನಮಗ ಹಾರ್ಟ್ ಬೀಟ್ ಜಾಸ್ತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಮತ್ತೆ ಅಲರ್ಟ್ ಕೊಡು. ಅದು ಪಾಸಿಟಿವ್ನೆಸ್ ನಾವು ಜಾಸ್ತಿ ಇದೆ. ಅಂದ್ರೆ ನಾವು ಅಡ್ಮಿಟ್ ಆಗಿ ಅಟೆನ್ಸ್ ಆಗಿದ್ದು ಹಾಸ್ಪಿಟಲ್ ಹೋಗೋಕ್ಕಿಂತ ಮೊದಲು ಪ್ರೀವಿಯಸ್ ಆಗಿ ನಮ್ಮ ಟೆಕ್ನಾಲಜಿ ಸ್ಮಾರ್ಟ್ ಇದ್ರಲ್ಲ ಆಗ್ತದೆ ಸರ್ ಕೇಳಿದಾಗ. ಸೊ ಅದು ಕೂಡ ಸಮ್ಟೈಮ್ ದುರುಪಯೋಗ ಆಯ್ತು. ಕೆಲವ್ರದಿಲ್ಲ, ಕೆಲವರೆಲ್ಲ ರಾಜಕೀಯ ಪಕ್ಷದವರು ಅವ್ರ ವಿಡಿಯೋ ಇವ್ರು ಬಿಟ್ಟಿರ್ತಾರ, ಇವ್ರ ವಿಡಿಯೋ ಮತ್ತೆ ಹಾಕಿ ಅವ್ರು ಬಿಟ್ಟಿರ್ತಾರ. ಸೊ ಅಂತದ್ರಲ್ಲಿ ಸ್ವಲ್ಪ 5-10% ದುರುಪಯೋಗ ಆಗ್ಬೋದು. ನಾನು ಅನ್ಸ್ಬಿಟ್ಟು ಎಂಪ್ಲಾಯ್ಮೆಂಟ್ ಅಂತಂದ್ರೆ ಅಷ್ಟು ಆಸ್ ಪರ್ ಮೈ ನಾಲೆಜ್ ಇರುವಂತ ಒಂದು ರಿಸೋರ್ಸ್ ಪ್ರಕಾರ ಇದೇ ಆಗಿರ್ಬೋದು. ಎಂಪ್ಲಾಯ್ಮೆಂಟ್ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅಷ್ಟು ಫಿಸಿಕಲ್ ವರ್ಕಿಂಗ್. ಈಗ ನಾವು ಅಗ್ರಿಕಲ್ಚರ್ ಇದ್ದೀವಿ, ಟ್ರ್ಯಾಕ್ಟರ್ ನೋಡ್ತೀವಿ. ಈಗ ನಾವು ಇನ್ನೊಂದು ತಂದ ಯಾವ್ದು ನಮ್ಮ ಡ್ರೋನ್ ತಂದಿದ್ವಿ. ಸೊ ಡ್ರೋನ್ ತಂದ್ರೆ ಅಲ್ಲೇ ಕೆಲವೊಂದ್ ಕಡೆ. ಸೊ ಈ ಟ್ರ್ಯಾಕ್ಟರ್ ಅಥವಾ ಸ್ಪ್ರಿಂಕ್ಲರ್ ಮಾಡುವಂತ 4 ಜನ ಕೆಲಸ, ಅದು ಡ್ರೋನ್ ಒಬ್ಬರು ಕೆಲಸ ಮಾಡುತ್ತೆ ಒಂದ್ ಸಮಯ. ಬಟ್ ಅದ್ರಲ್ಲಿ ನಮಗೆ ಅಡ್ವಾಂಟೇಜ್ ಅಲ್ಲ, ಸಮಯ ಉಳಿದು 4 ಜನ ಕೆಲಸ ಮಾಡೋದು ಏನಪ್ಪಾ ಅಂದ್ರೆ ಡ್ರೋನ್ ಸ್ಪ್ರೇ ಮಾಡಿ ಅಷ್ಟು ಸಮಯ ಉಳಿಸೋದು 4 ಜನ. ಸೊ ಅದ್ರ ಸಮಯ ಉಳಿದ್ರೆ ನಾವು ಅದರಲ್ಲಿ ಬೇರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಿನ್ನೂ ನಾ ಹೇಳ್ತೀನಿ, ನಾನು ನೋಡಿದಾಗ. ಸೊ ನಮ್ಮಲ್ಲಿ ನಮ್ದು ಪ್ರಕಾರ ಸೊ ನಮ್ಮದು ನಾವು ಟೈಮ್ ಕನ್ಸಿಯಸ್ ಬಹಳ ಅಲರ್ಟ್ ಆಗಿರ್ಬೇಕು ಟೈಮ್ ಬಗ್ಗೆ. ಚೈನಾದಲ್ಲಿ ನೋಡಿದ್ರೆ, ಜಪಾನ್ದಲ್ಲಿ ನೋಡಿದ್ರೆ, ಇಸ್ರೇಲ್ ಹೋಗಿದೆ. ಸೊ ಅವ್ರ ಟೈಮ್ ಬಗ್ಗೆ ಬಹಳ ಪಂಕ್ಚುಲಿಟಿ ಇದಾರೆ ಕೆಲಸದ ಬಗ್ಗೆ. ಅವರು ಹಾರ್ಡ್ ವರ್ಕ್ ಎಲ್ಲ ಬಿಲೀವ್ ಮಾಡ್ತಾರೆ. ಸೊ ಈಗ ನಮ್ಮಲ್ಲಿ ಹೆಂಗ ನಾವು ಏನಾದ್ರು ಡಿಪೆಂಡ್ ಇದ್ದಿಲ್ಲ, ಎಲ್ಲರೂ 60 ವರ್ಷ ವಯಸ್ಸಿನ ಚೈನಾದಲ್ಲಿ ಕೊಡೋರು ಕೆಲಸ ಮಾಡ್ತಾರೆ ಅಗ್ರಿಕಲ್ಚರ್ ಲ್ಯಾಂಡ್. ನಮ್ಮಲ್ಲಿ ಇರುತ್ತೆ ಅದು ವರ್ಕ್ ನೆಚ್ಚಿ ಸ್ವಲ್ಪ ಇರೋಲ್ಲ, ಕಡಿಮೆ. ನಮಗೆ ಅನಿಸ್ತದ. ಸೊ ಸ್ಮಾರ್ಟ್ ವರ್ಕ್ ಅಲ್ಲಿ ಅದು ಅನುಕೂಲ ಇರ್ತದೆ. ಅದ್ರಲ್ಲಿ 2-5% ಜನರಿಗೆ 10 ಜನ ಎಂಪ್ಲಾಯ್ಮೆಂಟ್ ಮಾಡೋದನ್ನ 8 ಜನ ತರಬಹುದು. ಬಟ್ ಸಮಯ ಉಳಿಸೋದು ಹಂಗ ಅನಿಸ್ತದೆ. 10ಕ್ಕೆ ಅದು ನಮಗೆ ಯಾವಾಗ ಮಿಸ್ಟೇಕ್ ಅಂದ್ರೆ 10 ಜನ ಎಂಪ್ಲಾಯ್ಮೆಂಟ್ ಮಾಡೋದು 4 ಜನ ಇರ್ತದೆ ನೀವು ಅಂದ್ರೆ ಅದು ಇಟ್ ವಿಲ್ ಮಿಸ್. ಸೊ ಆಸ್ ಪರ್ ಮೈ ನಾಲೆಜ್